ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ನಾನು ಆಲ್ರೆಡಿ ಪಾರ್ಟ್ 1 ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಅದರ ಕಂಟಿನ್ಯೂಯೇಷನ್. ಬನ್ನಿ ನೋಡೋಣ. Sixth stop, that is that eco park. So here is a park. Inside the park there's a missing fall and the origin of the seven sister fall, and also from here you will see the view of Bangladesh. ವಿ ಜಸ್ಟ್ ಎಂಟರ್ಡ್ ಇನ್ ಟು ದ ಎಕೋ ಪಾರ್ಕ್. ಸೊ ಈ ಎಕೋ ಪಾರ್ಕಲ್ಲಿ ಸೆವೆನ್ ಸಿಸ್ಟರ್ ವಾಟರ್ಫಾಲ್ ಏನಿದೆ ಅದರ ಆರಿಜಿನ್ ಬಂದ್ಬಿಟ್ಟು ಇಲ್ಲೇ ಇದೆ. ಸೊ ಇದು ಟೂರಿಸ್ಟ್ ಅಟ್ರಾಕ್ಷನ್ನಿಗೆ ಮತ್ತು ಮಕ್ಕಳುಗಳಿಗೆ ಆಟ ಆಡೋದಕ್ಕೆ, ಸಮ್ ಆ್ಯಕ್ಟಿವಿಟೀಸ್, ಪ್ಲೇ ಗೇಮ್ಸ್ ಮಾಡೋದಕ್ಕೆ ಸೊ ಇಲ್ಲಿ ಒಂಥರ ಪಾರ್ಕ್ ಥರ ಮಾಡಿದ್ದಾರೆ. ಎಲ್ಲರೂ ವಿಸಿಟ್ ಮಾಡ್ತಾರಲ್ಲ ಅದಕ್ಕೆ. ಸೊ ಇದೇ ಸೆವೆನ್ ಸಿಸ್ಟರ್ ವಾಟರ್ಫಾಲ್ನ ಆರಿಜಿನ್. ಆ್ಯಂಡ್ ಇಲ್ಲಿ ನಾವು ಅವಾಗ ಒಂದ್ಸಲ ಸೆವೆನ್ ಸಿಸ್ಟರ್ ವಾಟರ್ಫಾಲ್ನ ವ್ಯೂ ತೋರಿಸಿದ್ನಲ್ಲ ಫಸ್ಟ್ ವೀಡಿಯೋದಲ್ಲಿ. ಸೊ ಅದು ಬಂದುಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಯಾರೋ ಮಾರ್ಕು. ಸೊ ಇದನ್ನು ನಾವು ಅಲ್ಲೇ ನೋಡಿದ್ದು. ಮತ್ತು ಇದು ಬಂದುಬಿಟ್ಟು ಬಾಂಗ್ಲಾದೇಶ. ನಾವು ಎಲ್ಲೆಲ್ಲಿ ವಿಸಿಟ್ ಮಾಡಿದ್ದೀವಿ ಅಲ್ಲೆಲ್ಲ ಆಲ್ಮೋಸ್ಟ್ ಬಾಂಗ್ಲಾದೇಶ ಕಾಣುತ್ತೆ ನಮಗೆ. ಇದು ಸೆವೆನ್ ಸಿಸ್ಟರ್ ವಾಟರ್ಫಾಲ್ನ ಬ್ಯಾಕ್ ವಾಟರು. ಇಲ್ಲಿ ಮಳೆಗಾಲದಲ್ಲೆಲ್ಲ ಇಲ್ಲಿ ಓಡಾಡೋಕ್ಕಾಗಲ್ಲ, ಮತ್ತು ಇಲ್ಲಿ ಮಳೆ ಬರದೇ ಇರೋ ಕಾರಣ ತುಂಬ ಕಡಿಮೆ ವಾಟರ್ ಫ್ಲೋ ಆಗುತ್ತೆ ಮತ್ತು ಓಡಾಡಬಹುದು. ನಾವು ನೆಕ್ಸ್ಟ್ ವಿಸಿಟ್ ಮಾಡಿದಂಥ ಪ್ಲೇಸ್ ಬಂದುಬಿಟ್ಟು ಖಾಕೋ ರಾಮ. ಇಲ್ಲಿ ದೊಡ್ಡ ಕಲ್ಲು ಕಾಣಿಸ್ತಿದೆಯಲ್ಲ, ಇದೇ ಇಲ್ಲಿ ಮೇನ್ ಅಟ್ರಾಕ್ಷನು. ಶಿವಲಿಂಗ ಅಂತ ಕೂಡ ಕರೀತಾರೆ ಇದನ್ನು. ಮತ್ತು ಇಲ್ಲಿಗೆ ಆದಂತಹ ಒಂದು ದಂತಕಥೆ ಇದೆ. ಏನಪ್ಪ ಅಂತ ಅಂದರೆ, ಒಬ್ಬ ದುಷ್ಟ ವ್ಯಕ್ತಿ ಇರ್ತಾನೆ. ಅವನು ಇಲ್ಲಿರೋ ಜನಗಳಿಗೆಲ್ಲ ಕಾಟ ಕೊಡ್ತಾ ಇರ್ತಾನೆ. ಆವಾಗ ಆ ಜನಗಳೆಲ್ಲ ಒಂದು ಉಪಾಯ ಮಾಡಿಬಿಟ್ಟು ಅವನಿಗೆ ಊಟಕ್ಕೆ ಕರೆಸ್ಬಿಟ್ಟು ಆ ತಿನ್ನೋ ಆಹಾರದಲ್ಲಿ ಈ ಶಾರ್ಪ್ ಎಡ್ಜಸ್ ಇರೋ ನೈಲ್ಸು, ಐರನ್ಸು ಇವನ್ನೆಲ್ಲ ಹಾಕಿ ಕೊಟ್ಟಾಗ ಅವನು ಅದನ್ನು ಸೇವಿಸ್ತಾನೆ. ಅದನ್ನು ಸೇವಿಸಿದ ತಕ್ಷಣ ಅವನು ಸತ್ತೋಗ್ತಾನೆ. ಆ ಸತ್ತೋದ್ಮೇಲೆ ಆ ಬುಟ್ಟಿನ ಒಂದು ಬಿಟ್ಟೋಗಿರ್ತಾನೆ. ಅದೇನಾಗಿರುತ್ತೆ, ಆ ಬ್ಯಾಸ್ಕೆಟು ಎಲ್ಲ ಫಾಸಿಸ್ ಎಲ್ಲ ಫಾರ್ಮೇಷನ್ ಆಗಿ ಒಂದು ದೊಡ್ಡ ಬಂಡೆಯಾಗಿ ಶಿವಲಿಂಗ ರೂಪನ ತಾಳುತ್ತದೆ. ಮತ್ತು ಆ ಖಾಕೋ ರಾಮ ಪ್ಲೇಸ್ ನಿಯರಲ್ಲೇ ಇದ್ದಂತಹ ಒಂದು ಫಾಲ್ಸ್ ಇತ್ತು. ಆ ಫಾಲ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಆ ಫಾಲ್ಸ್ ಆಪೋಸಿಟಲ್ಲಿ ಒಂದು ವ್ಯೂ ಸಿಗುತ್ತೆ. ಫ್ರಂಟ್ ವ್ಯೂ ಏನಿರುತ್ತೆ ಅದು ಸಖತ್ತಾಗಿತ್ತು. ಮತ್ತು ಅಲ್ಲಿಂದನೂ ಸಹ ಬಾಂಗ್ಲಾದೇಶ ಕಾಣಿಸ್ತಾ ಇತ್ತು. ಬಟ್ ಅದೇ ಆಗಲೇ ಹೇಳ್ದಂಗೆ ಎಲ್ಲ ಕಡೆನೂ ನಮಗೆ ಬಾಂಗ್ಲಾದೇಶ ಕಾಣುತ್ತೆ. ಮತ್ತು ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡಿದ ತಕ್ಷಣ. So when you enter inside the museum, so please don't take photography. Here is a temple and the museum. First you will visit the museum, after that you will visit the temple. And here also there's no entry fee, so the time will be 15 minutes. ನಾವು ನೆಕ್ಸ್ಟ್ ವಿಸಿಟ್ ಮಾಡಿದ್ದು ರಾಮಕೃಷ್ಣ ಮಿಷನ್ ಚಿರಾಪುಂಜಿ. ಇಲ್ಲಿ ಫೋಟೋಗ್ರಫಿ ವಿಡಿಯೋ ಅಲೋ ಇರಲಿಲ್ಲ, ಸೊ ಅದಕ್ಕೆ ನಾವೇನೋ ವಿಡಿಯೋಗ್ರಫಿ ಮಾಡೋಕ್ಕಾಗಲಿಲ್ಲ. ಮತ್ತು ಅಲ್ಲೇ ಮ್ಯೂಸಿಯಮ್ಗೂ ಕೂಡ ವಿಸಿಟ್ ಮಾಡಿದ್ವಿ. ಅಲ್ಲಿ ಮೇಘಾಲಯದಲ್ಲಿ 2 ಮೇನ್ ಬುಡಕಟ್ಟು ಜನಾಂಗ ಬರುತ್ತೆ, ಖಾಸಿ ಮತ್ತು ಗಾರೋ. ಈ 2 ಬುಡಕಟ್ಟು ಜನಾಂಗದವರು ಯೂಸ್ ಮಾಡ್ತಿದ್ದಂತಹ ಟೂಲ್ಸು, ವೆಪನ್ಸು ಮತ್ತು ಕಾಸ್ಟ್ಯೂಮ್ಸು ಎಲ್ಲ ಕೂಡ ಶೋಕೇಸ್ ಮಾಡಿದರು. ನಾವು ಲಾಸ್ಟ್ ವಿಸಿಟ್ ಮಾಡಿದಂಥ ಪ್ಲೇಸ್ ಬಂದುಬಿಟ್ಟು ನೌಕಾಲಿಕಾಯ್ ಫಾಲ್ಸು. 1115 ಅಡಿ ಇದೆ. ಇಂಡಿಯಾದಲ್ಲೇ 3rd ಹೈಯೆಸ್ಟ್ ವಾಟರ್ಫಾಲ್. ನೌಕಾಲಿಕಾಯ್ ಅನ್ನೋ ನೇಮ್ ಹೇಗೆ ಬಂತು? ಸೊ ಕಾಲಿಕಾಯ್ ಅನ್ನೋ ಒಬ್ಬ ವಿಧವೆ ಹೆಂಗಸಿಗೆ ಒಬ್ಬಳು ಮಗಳಿರ್ತಾಳೆ. ಆವಾಗ ಜೀವನ ನಡೆಸೋದಕ್ಕೋಸ್ಕರ ಇನ್ನೊಬ್ಬನ ಮದುವೆ ಆಗ್ತಾಳೆ. ಅವಳು ಮಗಳಿಗೆ ತೋರಿಸಿದಂತಹ ಪ್ರೀತಿನ ಇವನಿಗೆ ಸಹಿಸೋಕ್ಕಾಗದೆ ಅವಳು ಆಚೆ ಹೋಗಿದ್ದಾಗ ಅವಳ ಮಗಳನ್ನ ಕೊಂದು ಅದರಲ್ಲೇ ಊಟ ಎಲ್ಲ ಪ್ರಿಪೇರ್ ಮಾಡಿರ್ತಾನೆ. ಸೊ ಅವಾಗ ಅವಳು ಬಂದು ನೋಡಿದ ತಕ್ಷಣ ಊಟ ಎಲ್ಲ ಪ್ರಿಪೇರ್ ಆಗಿದೆಯಲ್ಲ ಅಂತ ನೋಡಿ ಊಟ ಮಾಡ್ತಾಳೆ. ಕೊನೆಗೆ ವಿಳ್ಯದೆಲೆ ಎಲ್ಲ ಕೊಡಬೇಕಾದ್ರೆ ಅದರ ಮಗಳ ಬೆರಳನ್ನು ನೋಡ್ತಾಳೆ. ಸೊ ಅವಾಗ ಅವಳು ಶಾಕ್ ಆಗಿ 2 ಬಂಡೆಗಳ ಮಧ್ಯೆ ಹೋಗಿ ಹಾರ್ತಾಳೆ. ಸೊ ಅವಾಗ ನೌಕಾಲಿಕಾ ಅನ್ನೋ ನೇಮ್. ನಾನಿರೋದು ಆ್ಯಕ್ಚುಲಿ ವರ್ಕಿಂಗ್ ಶಿಲ್ಲಾಂಗ್. ಹೌದಾ? ಎಲ್ಲಿ? ಶಿಲ್ಲಾಂಗಲ್ಲಿ? ಶಿಲ್ಲಾಂಗಲ್ಲೇ ವರ್ಕ್ ಮಾಡ್ತೀನಿ. ಶಿಲ್ಲಾಂಗಲ್ಲೇ ವರ್ಕ್ ಇರೋದು. ಇದು ಕ್ಲೀನ್ ಇದೆ, ಬಟ್ ಅದು ಇದೇ ನೀರು ಹೋಗುತ್ತೆ. ಫಾಲ್ಸ್ ನಿಯರಲ್ಲೇ ಇದ್ದಂತಹ ಹ್ಯಾಂಡಿ ಕ್ರಾಫ್ಟ್ ಶಾಪ್ ಕೂಡ ಇತ್ತು. ಸೊ ತುಂಬ ಚೆನ್ನಾಗಿ ಅವರು ಹ್ಯಾಂಡ್ ಮೇಡ್ ಕ್ರಾಫ್ಟ್ ಎಲ್ಲನೂ ಮಾಡಿಟ್ಟಿದ್ರು. Thank you. ಇದಾಗಿತ್ತು 1 ಡೇ ಜರ್ನಿಯ ಕಂಪ್ಲೀಟ್ ವಿಡಿಯೋ. ಆ್ಯಂಡ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ದ ಚಾನಲ್.